ರಾಜಶ್ರೀ ವನದಲ್ಲಿ ನಾಜೂಕು ಬೀದಿಯಲ್ಲಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸ್ವೀಟ್ 16 ಪಾಟೀಲ್ ಸಾಹೇಬ್ರು. ಬನ್ನಿ, ಜೋರಾದ ಚಪ್ಪಾಳೆ. ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಬಂತಮ್ಮ ಶನಿವಾರ, 8 ದಿನಕ್ಕೂ ಬಂತಮ್ಮ ಶನಿವಾರ. 8 ಕರೆದ ನೊರೆ ಹಾಲು, 8 ಕರೆದ ನೊರೆ ಹಾಲು ಭೈರವಗ ಹುಟ್ಟಿದ ದಿನಕ್ಕೆ ಎಡೆಯಾಯ್ತು. ಹುಟ್ಟಿದ ದಿನಕ್ಕೆ ಎಡೆಯಾಯ್ತು. ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಬೆಟ್ಟವನೇರುತ್ತ ಮುತ್ತಿನ ಚೆಂಡಾಡುತ್ತ, ಬೆಟ್ಟವನೇರುತ್ತ ಮುತ್ತಿನ ಚೆಂಡಾಡುತ್ತ, ಅಪರಂಜಿ ಮಂಡೆ ಒದರುತ್ತ, ಅಪರಂಜಿ ಮಂಡೆ ಒದರುತ್ತ ಭೈರವ ತಿರುಗಿ ನೋಡ್ಯಾರೆ ಪರುಸೆಯ. ತಿರುಗಿ ನೋಡ್ಯಾರೆ ಪರುಸೆಯ. ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ, ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ತಿರುಗಿ ನೋಡ್ಯಾರೆ ಪರುಸೆಯ. ತಿರುಗಿ ನೋಡ್ಯಾರೆ ಪರುಸೆಯ. ತಿರುಗಿ ನೋಡ್ಯಾರೆ ಪರುಸೆಯ. ಸ್ವೀಟ್ 16 ಪಾಟೀಲ್ ಸಾಹೇಬ್ರೆ, ಹೇಳಿ ಮೇಡಮ್. ಖುಷಿ ಆಯ್ತಾ? ಪರವಾಗಿಲ್ಲ. ಪರವಾಗಿಲ್ವಾ? ಸುಮಾರಾಗ ಆಗಿದೆ. ಆಗಿದ್ಯಾ? ಓಕೆ. ಅರ್ಚನಾ ಮ್ಯಾಮ್, ನಿಮಗೇನು ಮಾಡೋಣ ನಾವು? ನಿಮ್ಮ ಶ್ರುತಿಗೆ ಅವ್ರು ಬಂದು ಸೇರ್ಕೊಬೇಕಾ? ಶ್ರುತಿ ಕೊಟ್ಟಾಗ ಆ ಶ್ರುತಿಗೆ ಬೇಸಿಕ್ ಅಲ್ವಾ ಪಾಟೀಲ್ರೆ? ಎಸ್ ಮೇಡಮ್. ಬೇಸಿಕ್ ಸಂಗೀತದಲ್ಲಿ ಒಂದು ಬೇಸಿಕ್ ಅಂದರೆ ಆ ಶ್ರುತಿ ಜ್ಞಾನ. ಅವರು ಕೀಬೋರ್ಡ್ ಅವರು ಒಂದು ಶ್ರುತಿ ಕೊಟ್ಟಾಗ ಆ ಶ್ರುತಿಗೆ ಹಾಡನ್ನು ಎತ್ಕೊಳ್ಳೋದು ಅದು ಬೇಸಿಕ್ ನಾಲೆಡ್ಜು. ನೀವು ನಿಮ್ಮಿಷ್ಟ ಬಂದು ಶ್ರುತಿಲಿ ತಗೊಂಡು ಹಾಡೋಕ್ಕೆ ಶುರು ಮಾಡಿದ್ರಿ, ಆಮೇಲೆ ಅವ್ರು ಹುಡುಕಿ ಆ ಶ್ರುತಿಗೆ ಪಾಪ ಅವ್ರು ಬಂದು ಸೇರಿಕೊಂಡು ನುಡ್ಸೋದಕ್ಕೆ ಶುರು ಮಾಡಿದ್ರು. ರಾಜಶ್ರೀ ವನದಲ್ಲಿ, ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಮಧ್ಯೆ ಮಧ್ಯೆ ತಾಳನೂ ಹಾಗೆ ಚರಣ ತಗೊಳ್ಳುವಾಗ ನೀವು ಒಂದು ಬಾರ್ ಬಿಟ್ಟು ತಗೊಂಡ್ರಿ, ಆಮೇಲೆ ಅವ್ರು ಬಂದು ಸೇರಿಕೊಂಡ್ರು. 8 ದಿನಕ್ಕೂ ಬಂತಮ್ಮ ಶನಿವಾರ. ಸೊ ಶ್ರುತಿ ತಾಳ ಎರಡು ನಿಮ್ಮಿಷ್ಟಕ್ಕೆ ಹಾಡ್ತಿದ್ದೀರಿ. ಅದೊಂಚೂರು ಗಮನ ಕೊಡಿ ಪಾಟೀಲ್ರೆ. ಸರಿ. ಬಟ್ ಸಾಂಗ್ ಪೋರ್ಷನ್ ಎಲ್ಲ
ಡೀಸೆಂಟಾಗಿ ಹಾಡಿದ್ರಿ ಆಯಿತಾ. ಬಟ್ ನಿಮ್ಮ ಉತ್ಸಾಹಕ್ಕೆ ಮಾತ್ರ ಚಪ್ಪಾಳೆ ನಾವು ಹೊಡಿಲೇಬೇಕು. ಥ್ಯಾಂಕ್ ಯು ಮೇಡಮ್. ದೇವ್ರು ನಿಮ್ಗೆ ಹೇಗೆ ಶಕ್ತಿಯನ್ನು ಕೊಡಲಿ. ವಯಸ್ಸು ಯಾವುದಾದ್ರೇನು ಕಲಿಬೇಕಷ್ಟೆ ಅಲ್ವಾ. ಹೌದು ಸರ್. ಈ ಶ್ರುತಿ ತಾಳ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಒಂದು ದಿನ ನಾನು ಕಾರ್ಯಕ್ರಮಕ್ಕೆ ಮಾಡ್ತಾಯಿದ್ದೆ, ಪಕ್ಕದಲ್ಲಿ ಯಾರೋ ನನ್ನ ಸ್ನೇಹಿತ ಬಂದು ನಾನು ಹಾಡ್ತೀನಿ ಅಂತ ಬಂದ. ಹಾಡ್ತೀನಿ ಅಂತ ಬಂದಾಗ ಅವಕಾಶ ಕೊಡಲೇಬೇಕು. ಅವನೇನು ಮಾಡ್ದ, ನಮ್ಮ ಕೀಬೋರ್ಡರ್ ಇದ್ದರು ಏನು ಸ್ಕೇಲ್ ಕೊಡಲಿ ಅಂತ. ಅವನು ಸ್ಕೂಲ್ ಮೇಸ್ಟ್ರಂತೆ. ಅವ್ನು ಕೇಳಿದೆ ನನಗೆ, ಸರ್ ಕಬ್ಬಣದ್ದು ಸ್ಕೇಲು ಮರದ ಸ್ಕೇಲ ಅಂತ. ಅವನು ನನಗೆ ಅದೇ ಕೇಳಿದ್ದು. ಆಮೇಲೆ ಆಶ್ಚರ್ಯ ಆಯಿತು. ಇಲ್ಲಪ್ಪ, ಸಂಗೀತದಲ್ಲಿ ABC D ಈ ಥರ ಎಲ್ಲ ಇರುತ್ತೆ. ಅವನು ಅದರಲ್ಲಿ ಯಾವ್ದು ಬೇಕು ನಿನಗೆ, ಎಯಿಂದ ಝೆಡ್ವರೆಗೂ ಯಾವ್ದಾರ ಕೊಡಿ ಆಡ್ತೀನಿ ಅಂದ. ಈಗ ಯಾವ್ದಾರ ಕೊಡಿ ಆಡ್ತೀನಿ ಅಂದ. ಈಗ ಆಗಬಾರ್ದು. ಅದಕ್ಕೆ ಜನಪದ ಕಲಾವಿದರು ಆದರೂ ಕೂಡ ಒಂದಿಷ್ಟು ಸಂಗೀತ ಅಭ್ಯಾಸ ಮಾಡಬೇಕು. ಈ ಹಾಡು ಕೇಳಿದಾಗ ನನಗೇನು ಗೊತ್ತಾ ನೆನಪಾಗಿದ್ದು, ನಾನು ಹಳ್ಳಿನಲ್ಲಿ ರಾಜೇ ಶ್ರೀವನದಾಗೆ ನಾಜೂಕಿನ ಬೀದಿಯಾಗೆ ಅಂತ ಹಾಡ್ತಿದ್ವಲ್ಲ. ನಾವು ಹೊಲ ರಾಗಿ ಹುಲ್ಲು ಅದು ಇದು ಬದುನಲ್ಲಿ ಹುಲ್ಲು ಕುಯ್ಕೊಂಬರಕ್ಕೆ ಕಳಿಸೋರು ನಮ್ಮನ್ನು ಚಿಕ್ಕ ಹುಡುಗರಲ್ಲಿ. ಈ ಹಾಡು ನೆನಪಿತ್ತು ನನಗೆ. ಸಡನ್ನಾಗಿ ಎದ್ದು ಗಾಬರಿಯಿಂದ ಎದ್ದು ಬಂದೆ. ಯಾಕೆ ಅಂದರು. ಈ ಹಾಡು ನೆನಪಾಯಿತು. ರಾಗಿಯ ಹೊಲದಲ್ಲಿ ಕೊನೆ ಸಾಲ ಬದಿಯಲ್ಲಿ ಸೊಗಸಾಗಿ ಮಲಗವ್ರೆ ನಮ್ಮ ಸ್ವಾಮಿ. ಗೊತ್ತಾಯ್ತಾ? ಏನಂತ ಗೊತ್ತಾಯ್ತಾ? ಯಪ್ಪ, ಅದೆಲ್ಲ ಜೀವನದ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಏನು ಘಟಸರ್ಪಗಳವೆಲ್ಲ ರೈತರು ಬದುಕೋದೆಲ್ಲ ನೋಡಿ, ಈ ಥರದ್ದೆಲ್ಲ ನೆನಪಾಗುತ್ತೆ. ಹಾಡನ್ನ ನೆನಪಿಸಿದ್ರಿ. ಒಳ್ಳೇದಾಗಲಿ ಪಾಟೀಲ್ರೆ. ಥ್ಯಾಂಕ್ ಯು ಸರ್. ನಿಮ್ಮ ಉತ್ಸಾಹಕ್ಕೆ ನಮ್ಮ ಚಪ್ಪಾಳೆ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮಗಲ್ ಸರ್. ಪಾಟೀಲ್ರೆ, ಭೈರವನ ಗೀತೆ ಹಾಡಿದರೆ ಆದಿಚುಂಚನಗಿರಿ ಪ್ರದೇಶ ಆ ಕಡೆಲ್ಲ ಭೈರವನ ಗೀತೆ ಇದು ತುಂಬ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಈ ವೇದಿಕೆ ಮೇಲೆ ಹಾಡಿ ನಮ್ಮನ್ನೆಲ್ಲ ರಂಜಿಸಿದಿರಿ. ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ವೀಟ್ 16 ಪಾಟೀಲ್ ಸಾಹೇಬ್ರೆ, ಹೇಳಿ. ನಿಮಗೆ ಹಾಡೋದಕ್ಕೆ ಮೋಟಿವೇಶನ್ ನಿಮ್ಮ ನಿರ್ಮೂ ಇಲ್ಲ, ಮೊದಲು ತಂದೆಯವರು ಮೋಟಿವೇಶನ್. ಆಮೇಲೆ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದಾಗ ನಿರ್ಮು ನೋಡಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗುಡ್ ಲಕ್ಸ್ ನಿಮಗೆ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.